ಹೆಲೋ ಆಲ್, ವೆಲ್ಕಮ್ ಟು ದೀನಬ್ ಡೈರೀಸ್. ನಾನು ನವ್ಯ. ನಾನಿರೋದು ಬೆಂಗಳೂರಲ್ಲಿ. ಹ್ಯಾಪಿಲಿ ಮ್ಯಾರಿಡ್, ಜಸ್ಟ್ 6 months ಆಯಿತು. ಈ ಕಂಟೆಂಟ್ ಕ್ರಿಯೇಷನ್ ಪೇಜ್ ಅನ್ನೋದು ನಾನು ತುಂಬ ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ದೆನ್ ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಆ ಕಾರಣ ಈ ಕಾರಣ ಅಂದ್ಕೊಂಡು ಮುಂದೆ 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 ಹೋಗ್ತಿತ್ತು. ಆ್ಯಂಡ್ ಆಲ್ಸೋ ನಾನೇನು ಮಾಡ್ತಿದ್ದೆ ಅಂದರೆ, ನಂದು ವಾಟ್ಸಪ್ ಏನಿದೆ ಮತ್ತು ನಂದು ಪ್ರೈವೇಟ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಈ ಎಡಿಟಿಂಗ್ ಮಾಡೋದು, ಕಂಟೆಂಟ್ ಹಾಕೋದು ಎಲ್ಲ ಮಾಡ್ತಿದ್ದೆ. ನನ್ನ ಕೊಲೀಗ್ಸ್ ಇರ್ಬೋದು, ನನ್ನ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸ್ ಇರ್ಬೋದು, ಅವ್ರು ನಂಗೆ ಪಿಂಗ್ ಮಾಡಿ ಹೇಳ್ತಿದ್ರು, ನವ್ಯ ನಂದು ಕಂಟೆಂಟ್ ಚೆನ್ನಾಗಿದೆ, ನಿಂದು ಎಡಿಟಿಂಗ್ ಚೆನ್ನಾಗಿದೆ, ನೀನು ಯಾಕೆ ಕಂಟೆಂಟ್ ಕ್ರಿಯೇಷನ್ ಮೇಲೆ ಟ್ರೈ ಮಾಡಬಾರ್ದು ಅಂತ. ಆ್ಯಂಡ್ ನನಗೂ ಅದು ಅನ್ನಿಸ್ತು, ನಾನು ಯಾಕೆ ಬಿಟ್ಕೊಟ್ಟೆ ಅದನ್ನು, ನಾನು ಟ್ರೈ ಮಾಡಲೇಬೇಕು, ಏನಾಗುತ್ತೆ ಟ್ರೈ ಮಾಡಿದ್ರೆ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ವಿತ್ ದ ಇಯರ್ಸ್ ನನಗೂ ಆ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಯಿತು. ಆ್ಯಂಡ್ ದೆನ್ ಈಗೆಲ್ಲ ಅಂದರೆ ಮತ್ತಿನ್ನು ಯಾವಾಗ ಟ್ರೈ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಶ್ ಮೀ ಆಲ್ ದ ಲಕ್. ನನ್ನ ಪೇಜಲ್ಲಿ ನೀವು ಫ್ಯಾಷನ್ ನೋಡ್ಬೋದು, DIYs ನೋಡ್ಬೋದು, ಹ್ಯಾಕ್ಸ್ ನೋಡ್ಬೋದು, ಫುಡ್ ವ್ಲಾಗ್ಸ್ ನೋಡ್ಬೋದು, ಫುಡ್ ರೆಸಿಪೀಸ್ ನೋಡ್ಬೋದು, ಟ್ರಾವೆಲ್ ವ್ಲಾಗ್ಸ್ ನೋಡ್ಬೋದು, ವಾಟ್ ನಾಟ್. ನಿಮ್ಗೇನಾದರೂ ಇನ್ನೂ ಫೀಡ್ಬ್ಯಾಕ್ ಇದ್ದರೆ, ಇಲ್ಲ ನಾನು ರಿವ್ಯೂ ಮಾಡಬೇಕಂತಿದ್ರೆ, ಪ್ಲೀಸ್ ಲೆಟ್ ಮೀ ನೋ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ನನ್ನ ಫ್ಯಾಮಿಲಿ, ನಂದು ಕಸಿನ್ಸ್ ಇರ್ಬೋದು, ಎಲ್ಲರೂ ನನಗೆ ಇಮ್ಮೆನ್ಸಿವ್ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಯಾ, ಬಾಯ್ ಬಾಯ್, ವಿಶ್ ಮಿ ಲಕ್.